ವೆಲ್ಕಮ್ ಬ್ಯಾಕ್. ಸಚಿವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಒಂದು ಆಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಷ್ಟು ನಿರ್ಲಕ್ಷ್ಯ ಮಾಡುವ ಹಾಗೆ ಇಲ್ಲ. ಯಾಕಂದ್ರೆ ಸಚಿವರುಗಳು ಶಾಸಕರುಗಳಿಗೆ ಸ್ಪಂದಿಸಿದ್ರೆ ಆ ಶಾಸಕರುಗಳ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದ್ರೆ ಇಲ್ಲಿ ಶಾಸಕರುಗಳು ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶದ ನುಡಿಗಳು ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಉಸ್ತುವಾರಿಕೆಯನ್ನ ವಹಿಸಿಕೊಟ್ಟಿದ್ದೀರಾ ಸಚಿವರಿಗೆ, ಏನಕ್ಕೋಸ್ಕರ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀವಿ ನಾವು, ಈಗ ಶಾಸಕರಾಗಿದ್ದೇವೆ, ಜನರಿಗೆ ನಾವೇನು ಉತ್ತರ ಕೊಡಬೇಕಿಲ್ಲಿ, ಉತ್ತರ ಕರ್ನಾಟಕದ ಶಾಸಕರನ್ನ ದಕ್ಷಿಣ ಭಾಗದ ಸಚಿವರು ಕಡೆಗಣಿಸ್ತಾ ಇದ್ದಾರೆ ಅಂತ ದಕ್ಷಿಣ ಭಾಗದ ಸಚಿವರ ವಿರುದ್ಧ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿವೆ. ಇದನ್ನ ಒಂದು ಕಡೆ ಸರ್ಕಾರ ಕೇವಲ ಪಂಚ ಗ್ಯಾರಂಟಿಗೆ ಅಷ್ಟೇ ಗೆಲ್ಸಿಲ್ಲ, ಸಾಕಷ್ಟು ಸಮಸ್ಯೆ ಇದೆ, ಬದಲಾವಣೆಯನ್ನ ಬಯಸಿದೆ ಅಂದ ಮೇಲೆ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಬೇಕಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂದ್ರೆ ಸಚಿವರುಗಳು ಫುಲ್ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಆದ್ರೆ ಸಚಿವರುಗಳು ಏನ್ ಮಾಡ್ತಿದ್ದಾರೆ, ಸುಮ್ನೆ ಕೈ ಕೊಟ್ಕೊಂಡು ಕೂತಿದ್ದಾರೆ. ಪಂಚ ಗ್ಯಾರಂಟಿಗಳ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ ಯಾವ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಅಸ್ತು ಅನ್ನೋದಕ್ಕಾಗ್ತಾ ಇಲ್ಲ. ಆ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೈಕಮಾಂಡ್ಗೆ ವಿಚಾರ ಹೋದ್ರೆ ಏನು ಸಚಿವರನ್ನ ಕೈ ಬಿಡುವ ವಿಚಾರವಾಗಿ ಏನ್ ಹೇಳ್ತಾರೆ ಆ ಸಚಿವರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಮಾರ್ಪಾಡಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಚಿವರುಗಳು ಮತ್ತೆ ಆಕ್ಟಿವ್ ಆಗ್ತಾರಾ ಅಥವಾ ಅದೇ ರೀತಿಯಾದಂತಹ ಧೋರಣೆಯನ್ನ ಕೈಗೊಳ್ತಾರಾ? ಸೊ ಇದೆಲ್ಲವೂ ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.